ಲಕ್ಷ್ಮಿ, ಏನು ಈ ಉದ್ಯಾನವನಕ್ಕೆ ಬರೋದಕ್ಕೆ ಕೇಳಿದೆಯಲ್ಲ? ಏನು ವಿಷಯ? ಏನೇ ವಿಷಯವಿದ್ರು ಮನೆ ಹತ್ರನೇ ಕೂತ್ ಮಾತಾಡ್ಬೋದಿತ್ತಲ್ಲ. ಕೆಲವೊಂದು ವಿಚಾರಗಳನ್ನ ಮನೆ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಇಂಥ ಪ್ರಶಾಂತವಾಗಿರೋ ವಾತಾವರಣದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅದಕ್ಕೊಂದು ಪ್ರತಿಫಲ ಸಿಗುತ್ತೆ ಅಂತಾನೆ ನಾನು ನಿಮ್ಮನ್ನ ಇಲ್ಲಿವರೆಗೂ ಹುಡ್ಕೊಂಡು ಬಂದೆ. ಲಕ್ಷ್ಮಿ, ಅಂತ ಫಲ ಕೊಡುವ ವಿಚಾರವಾದರೂ ಏನು? ಅದೇನು ಬೇಗ ಬೇಗ ಮಾತನಾಡು. ನನಗೆ ತುಂಬಾ ಕೆಲಸ, ಹೊರಗಡೆ ತುಂಬಾ ಕೆಲಸ ಇದೆ, ಹೊರಡಬೇಕು. ನನಗಿಂತ ಮುಖ್ಯವಾದ ವಿಚಾರ ನಿಮ್ಗೇನಿದೆ ಹೇಳಿ? ಯಾವಾಗ ನೋಡಿದ್ರು ಬರೀ ಕೆಲಸ 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 ಅಂತಾನೆ ಇರ್ತೀಯ. ನಾನು ನೋಡಿದೆ ನಿಮ್ಮನ್ನ, ನೀವಾಗೆ ನೀವು ಬಂದು ನನ್ನ ಹತ್ರ ಪ್ರೀತಿ ವಿಚಾರ ಮಾತಾಡ್ತೀರಾ ಅಂತ. ಆದರೆ ನೀವು ನಿಮ್ಮನ್ನು ನೋಡಿದ್ರೆ ಆ ಲಕ್ಷಣಗಳು ಯಾವ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಹೆಣ್ಣಾದ್ರೂ ಪರವಾಗಿಲ್ಲ, ನಾಚಿಕೆ ಬಿಟ್ಟಾದ್ರೂ ಇವತ್ತು ನನ್ನ ಮನಸ್ಸಲ್ಲಿರೋ ನಿಮ್ಮ ಪ್ರೀತಿ ಬಗ್ಗೆ, ನಮ್ಮಿಬ್ಬರ ಪ್ರೀತಿ ಬಗ್ಗೆ ಹೇಳೋಣ ಅಂತ ಓಡೋಡ್ ಬಂದೆ. ಆನಂದ್, ಐ ಲವ್ ಯು ಆನಂದ್. ಲಕ್ಷ್ಮಿ, ಏನ್ ಹೇಳ್ತಾ ಇದೀಯಾ ನೀನು? ನನ್ನನ್ನ ಪ್ರೀತಿ ಮಾಡ್ತಾ ಇದೀಯಾ? ಏ ಹುಚ್ಚಿ, ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ಇರುವುದಕ್ಕೆ ನೆಲೆ ಇಲ್ಲ, ಉಡುವುದಕ್ಕೆ ಬಟ್ಟೆ ಇಲ್ಲ, ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ ನಾನು ತಿರುಪಿ ಎತ್ತಿ ಜೀವನ ಸಾಗಿಸ್ತಾ ಇದ್ದೀನಿ. ಲಕ್ಷ್ಮಿ, ತಿಪ್ಪೆಯಲ್ಲಿರುವ ಚಿನ್ನ ಉಪ್ಪರಿಗೆ ಆಸೆ ಪಡಬೇಕೆ ಹೊರತು ತಿಪ್ಪೆಯಲ್ಲಿರೋದನ್ನ ಬಯಸಬಾರ್ದು. ಹೌದಾ? ತಿಪ್ಪೆಲಿ ಸುಖ ಸಿಗುತ್ತೆ ಅನ್ನೋದಾದ್ರೆ ಉಪ್ಪರಿಗೆಗೆ ನಾನು ಯಾಕೆ ಆಸೆ ಪಡ್ಬೇಕು ಹೇಳಿ? ಅದೆಲ್ಲ ಗೊತ್ತಿಲ್ಲ ನನಗೆ. ನಮ್ಮಣ್ಣ ಹೇಳ್ಕೊಟ್ಟಿದ್ದಾನೆ ನೋಡು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಇಲ್ಲ ಅಂದ್ರೆ ಒಳ್ಳೇದಾಗಲ್ಲ ಅಂತ. ಹೀಗೆಲ್ಲ ಇರ್ಬೇಕಾದ್ರೆ ನಾನು ಯಾಕೆ ಆ ರೀತಿ ತಪ್ಪು ತಿಳ್ಕೊಬೇಕು ಹೇಳಿ? ಲಕ್ಷ್ಮಿ, ಈ ಗಾದಿ ಮಾತಾ ಹೇಳುವುದಕ್ಕೂ ಕೇಳುವುದಕ್ಕೂ ಚೆನ್ನಾಗಿದೆ. ಆದರೆ ಉದಾಹರಣೆಗೆ ಹೇಳುವುದಾದರೆ, ನಾವು ತಿನ್ನುವ ತರಕಾರಿಯನ್ನು ತೆಗೆದುಕೊಳ್ಳಬೇಕಾದರೆ ಚೆನ್ನಾಗಿದೆಯೋ ಇಲ್ಲ ಬಾಡಿ ಹೋಗಿದೆಯೋ ಅಂತ ಯೋಚನೆ ಮಾಡಬೇಕು. ಉದಾಹರಣೆಗೆ ಹೇಳುವುದಾದರೆ ನಾವು ತಿನ್ನುವ ತರಕಾರಿಯನ್ನು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ತಿಳ್ಕೋ. ಲಕ್ಷ್ಮಿ, ಉದಾಹರಣೆಗೆ ಹೇಳುವುದಾದರೆ ನಾವು ತಿನ್ನುವ ತರಕಾರಿಯನ್ನು, ಆದರೆ ನೀನು ನಿನ್ನ ಬಾಳಿನ ಒಡೆಯನನ್ನು ಆಯ್ಕೆ ಮಾಡಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ನಿರ್ಧಾರ ಮಾಡ್ಬೇಕು. ಲಕ್ಷ್ಮಿ, ನಿರ್ಧಾರ ಮಾಡಬೇಕು. ಆನಂದ್, 100 ಬಾರಿ ಅಲ್ಲ, 1000 ಬಾರಿ ಯೋಚನೆ ಮಾಡಿದ್ರು ನನಗೆ ನೀವೇ ಇಷ್ಟ. ನಿಮ್ಮ ಆದರ್ಶ ಗುಣಗಳು, ನಿಮ್ಮ ನಯ ವಿನಯ, ನಿಮ್ಮ ಸಿದ್ಧಾಂತಗಳು ನನ್ನ ಮನಸ್ಸನ್ನ ಗೆದ್ದಿದೆ ಗೊತ್ತಾ? ನೋಡಿ, ಈ ಪ್ರಶಾಂತವಾಗಿರೋ ವಾತಾವರಣದಲ್ಲಿ ಎಲ್ಲ ಯೋಚನೆಗಳನ್ನು ಬಿಟ್ಟು ಬನ್ನಿ, ಇಬ್ರು ಹಕ್ಕಿ ತರ ಬನ್ನಿ ಆನಂದ್, ಬನ್ನಿ. ಲಕ್ಷ್ಮಿ, ನನ್ನ ಮನಸ್ಥಿತಿ ನಿನಗೆ ಅರ್ಥ ಆಗ್ತಾ ಇಲ್ಲ. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಎಂಬ ಗಾದೆಯನ್ನ ನೀನ್ ಕೇಳಿದೆಯಲ್ಲ. ಈ ಪಾಪಿಯನ್ನ ನೀನ್ ಪ್ರೀತಿ ಮಾಡಿದ್ರೆ ನೀನು ಪಾಪಿ ಆಗ್ತೀಯ. ಸುಮ್ಮನೆ ಈ ಹುಚ್ಚು ಕಲ್ಪನೆ ಬಿಟ್ಬಿಡು. ನಾನೇ ನಿನ್ಗೆ ಒಳ್ಳೆ ಹುಡುಗನನ್ನ ನೋಡಿ ಮದುವೆ ಮಾಡ್ತೀನಿ, ಸರಿನಾ? ಆನಂದ್, ನೋಡಿ, ಏನೇನ ಹೇಳಕ್ ಹೋಗ್ಬೇಡಿ. ಆಲ್ರೆಡಿ ನಾನು ನಿಮ್ಮನ್ನ ನನ್ನ ಕನಸಿನಲ್ಲಿ ಮದುವೆ ಆಗ್ಬಿಟ್ಟಿದ್ದೀನಿ. ಆಲ್ರೆಡಿ ನೀವೇ ನನ್ನ ಗಂಡ ಅಂತ ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಂಡಾಗಿದೆ. ಹೀಗೆಲ್ಲ ಇರಬೇಕಾದ್ರೆ ನಿಮ್ಮ ವೇದಾಂತನ ಕೇಳೋದಕ್ಕೆ ನನಗೆ ಸಮಯ ಇಲ್ಲ. ಪ್ಲೀಸ್ ಅಣ್ಣ, ನನ್ನ ಪ್ರೀತಿನ ಒಪ್ಪಿಕೊಡಿ. ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ? ಲಕ್ಷ್ಮಿ, ನನ್ನ ಮನಸ್ಥಿತಿ ನಿನಗೆ ಅರ್ಥವಾಗ್ತಾ ಇಲ್ಲ. ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ನನ್ನ ಮನದಾಳುವ ನೋವು ನಿನಗೆ ಅರ್ಥವಾಗ್ತಾ ಇಲ್ಲ. ನಿನ್ನ ಅಣ್ಣ ಆಕಾಶ್ ನನ್ನ ಜೀವನದಲ್ಲಿ ಸಂಪಾದಿಸಿದ ಉತ್ತಮ ಸ್ನೇಹಿತ. ಆ ಸ್ನೇಹಿತನ ತಂಗಿ ಕಣ್ಣು ಹಾಕಿದ್ರೆ ಆಕಾಶ್ ಬಂದು ನನ್ನ ಮಿತ್ರ ದ್ರೋಹಿ ಅಂತ ಹೇಳಿದ್ರೆ
ನಾನು ಬದುಕಿದ್ದು ಸತ್ತಾಗೆ ಲಕ್ಷ್ಮಿ. ಆನಂದ್, ನೀವ್ ಅನ್ಕೊಂಡಿರೋ ತರ ಏನೂ ಆಗಲ್ಲ. ನಮ್ಮಣ್ಣ ಒಪ್ಕೋತಾನೆ, ಯಾವ ಗಂಡ ಹತ್ರನೂ ಆಗೋದಿಲ್ಲ. ಸುಮ್ನೆ ಇರಿ. ಲಕ್ಷ್ಮಿ, ನನ್ನನ್ನ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕ್ತಾ ಇದೀಯಾ. ಸರಿ, ನೀನ್ ಅಣ್ಣನೇ ಬಂದು ನಮ್ಮ ಪ್ರೀತಿಯನ್ನು ಒಪ್ಕೊಂಡು ನನ್ನ ತಂಗಿಯ ಮದುವೆ ಆಗುವ ಮಿತ್ರ ಅಂದ್ರೆ ಮಾತ್ರ ಒಪ್ತೀನಿ, ಸರಿನಾ? ಸರಿ ಅಬ್ಬ, ಈಗ್ಲಾದ್ರೂ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು. ನನ್ನ ಅಣ್ಣನೇ ಬಂದು ನಿಮ್ಮ ಹತ್ರ ನನ್ನ ತಂಗಿನ ನಿಮಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ದಾಗ್ಲಾದ್ರೂ ನೀವು ನನ್ನ ಪ್ರೀತಿಗೆ ಮದುವೆಗೆ ಒಪ್ಕೋತೀರಾ ಅಲ್ವಾ? ಲಕ್ಷ್ಮಿ, ನೀನ್ ಅಣ್ಣ ಬಂದು ನನ್ನ ಮದುವೆ ಆಗು ಮಿತ್ರ ಅಂದ್ರೆ ಮಾತ್ರ ನಾನು ನಿನ್ಗೆ ಐ ಲವ್ ಯು ಅಂತ ಹೇಳ್ತೀನಿ. ನಾನಿನ್ನ ಬರ್ತೀನಿ. ಆನಂದ್, ನೀವೇ ನನ್ನ ಬಾಳಿನ ಒಡೆಯ. ನೀವೇನೇ ಹೇಳಿ, ನಾನು ಮಾತ್ರ ನಿಮ್ಮನ್ನೇ ಪ್ರೀತಿಸ್ತೀನಿ. ಐ ಲವ್ ಯು ಆನಂದ್, ಐ ಲವ್ ಯು.